ಹಾಯ್, ನಾಳೆ ರಿಸಲ್ಟ್ ಅನೌನ್ಸ್ ಆದ ನಂತರ ಚಾಯ್ಸ್ ಎಂಟ್ರಿ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 4 ಚಾಯ್ಸಸ್ ಏನಿರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂಡ್ ಚಾಯ್ಸ್ 4 ಅಂತ. ಚಾಯ್ಸ್ 1 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಸೊ ಈಗ ಚಾಯ್ಸ್ 2 ಏನಿದೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ನಲ್ಲಿ ಯಾವ್ಯಾವ ರೀತಿ ಆಪ್ಷನ್ಸ್ ಇರುತ್ತೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ನಂತರ ಆಪ್ಷನ್ ಎಂಟ್ರಿಯಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ, ನಂತರ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ, ಈ ಎಲ್ಲ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ವಿಡಿಯೋ ಹೆಲ್ಪ್ ಆಗಿ ಆಗುತ್ತೆ, ತಪ್ಪದೆ ಲೈಕ್ ಮಾಡಿ. 1000 ಲೈಕ್ಸ್ ಆಗುತ್ತೆ ಪ್ರತಿಯೊಬ್ರು ಕೂಡ. ಸರಿ, ಹಾಗಿದ್ರೆ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ, ಮೊದಲಾಗಿ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ. ಆ ಕಾಲೇಜ್ ಇಷ್ಟ ಇದೆ, ಓಕೆ, ಆ ಕಾಲೇಜ್ ಓಕೆ, ಬಟ್ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗತ್ತಾ ಅಂತ ಚೆಕ್ ಮಾಡ್ಬೇಕು ಅಂತಿದ್ದೀರಾ. ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು, ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಬಹುದು. ಸರಿನಾ? ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಹಾಗಿದ್ರೆ ಅದನ್ನ ನಿಮಗೆ ಹೇಳೋದಾದ್ರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ರೌಂಡ್ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದು ನಿಮಗೆ ಬ್ಯಾಕಪ್ ಆಪ್ಷನ್ ಆಗಿ ಇರುತ್ತೆ ಕೌನ್ಸಿಲಿಂಗ್ ನಲ್ಲಿ. ಸರಿನಾ? ಯಾಕಂತ ಹೇಳಿದ್ರೆ ಈಗ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದಾರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿ. ಈಗ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಬ್ಯಾಕಪ್ ಆಪ್ಷನ್ ಆಗಿದೆ. ಅಕಸ್ಮಾತ್ ಆಗಿ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗಲಿಲ್ಲ, ಬೇರೆ ಕಾಲೇಜ್ ಅಲಾಟೇ ಆಗಲಿಲ್ಲ, ಆವಾಗ ಫಸ್ಟ್ ರೌಂಡ್ ಸೀಟ್ ಏನಿದೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸರಿನಾ? ಅಕಸ್ಮಾತ್ ಆಗಿ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗ್ಬಿಟ್ರೆ ಆ ಟೈಮಲ್ಲಿ ಸೆಕೆಂಡ್ ರೌಂಡ್ ಸಿಕ್ಕಿರುವಂತಹ ಬೆಟರ್ ಕಾಲೇಜ್ ಏನಿದೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ನಂತರ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ನಂತರ ಆಪ್ಷನ್ ಎಂಟ್ರಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಹಾಗೆ ನೆಕ್ಸ್ಟ್ ಒಂದು ಸೀಟ್ ಅಲಾಟ್ಮೆಂಟ್ ಹೇಗೆ ಮಾಡ್ತಾರೆ, ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅದನ್ನ ಹೇಳೋದಾದ್ರೆ, ಚಾಯ್ಸ್ 2 ನೀವು ಸೆಲೆಕ್ಟ್ ಮಾಡಿದ್ರೆ, ಎಕ್ಸಾಂಪಲ್ ನೀವೊಂದು 200 ಕಾಲೇಜಸ್ ಅನ್ನ ಆಡ್ ಮಾಡಿದೀರಾ ಅಂತ ಅಂದ್ಕೊಳ್ಳೋಣ. ಅದ್ರ ನಂತರ ನಿಮಗೆ 25th ಪ್ರಯಾರಿಟಿ ಕಾಲೇಜ್ ಅಲಾಟ್ ಆಯ್ತು, 25ನೇ ನಂಬರ್ ಇರುವಂತಹ ಕಾಲೇಜ್ ಅಲಾಟ್ ಆಯ್ತು. ಅದ್ರ ನಂತರ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಆ 25th ಪ್ರಯಾರಿಟಿ 25ನೇ ನಂಬರ್ ಇರುವಂತಹ ಕಾಲೇಜ್ ಏನಿದೆ ಅದು ಬ್ಯಾಕಪ್ ಆಪ್ಷನ್ ಆಗಿರುತ್ತೆ. 26th ಪ್ರಯಾರಿಟಿ, 27th ಪ್ರಯಾರಿಟಿ, 28th ಪ್ರಯಾರಿಟಿ ಅಂದ್ರೆ 25th ಪ್ರಯಾರಿಟಿ ನಂತರದಲ್ಲಿರುವಂತಹ ಎಲ್ಲಾ ಕಾಲೇಜ್ಗಳು ಡಿಲೀಟ್ ಆಗುತ್ತೆ. ಇದಕ್ಕೆ ಟೆನ್ಷನ್ ಮಾಡ್ಕೋಬೇಕಾ? ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿದ್ರೆ, ನೀವು ಕಾಲೇಜ್ಗಳನ್ನ ಪ್ರಯಾರಿಟಿ ಆರ್ಡರ್ ಅಲ್ಲಿ ಕರೆಕ್ಟ್ ಆಗಿ ಸೆಟ್ ಮಾಡಿದ್ರೆ, ಈ 25th ಪ್ರಯಾರಿಟಿ ಏನಿದೆ ಅದ್ರ ಕೆಳಗಡೆ ಇರುವಂತಹ ಕಾಲೇಜಸ್ 25th ಪ್ರಯಾರಿಟಿಗಿಂತ ಬೆಟರ್ ಅಂತೂ ಅಲ್ಲ, ಹೌದಾ? ಸೊ 25ನೇ ಪ್ರಯಾರಿಟಿ ನಿಮ್ಮ ಹೆಸರಿಗೆ ಹೋಲ್ಡ್ ಅಲ್ಲಿ ಇದೆ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಯಾವ ರೀತಿ ಸೀಟ್ ಅಲಾಟ್ಮೆಂಟ್ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ, 25th ಪ್ರಯಾರಿಟಿ ಮೇಲ್ಗಡೆ ಯಾವ್ಯಾವ ಕಾಲೇಜ್ ಇದಾವೆ, ಫಸ್ಟ್, ಸೆಕೆಂಡ್, ಥರ್ಡ್ ಪ್ರಯಾರಿಟಿಯಿಂದ 24th ಪ್ರಯಾರಿಟಿ ವರೆಗೆ, ಅದರಲ್ಲಿ ಬೇರೆ ಯಾವ್ದಾದ್ರು ಕಾಲೇಜಿಂದ ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಅದು ಯಾವ ರೀತಿ ಕಾಲೇಜ್ ಆಗಿರುತ್ತೆ ಹೇಳಿ? 25th ಪ್ರಯಾರಿಟಿ ಇದೆ, ಈಗ ನಿಮಗೆ 23rd ಪ್ರಯಾರಿಟಿನೇ ಅಲಾಟ್ ಆಯಿತು ಅಂತ ಹೇಳಿದ್ರು ಕೂಡ ಅದು 25th ಪ್ರಯಾರಿಟಿಗಿಂತ ಬೆಟರ್ ಕಾಲೇಜ್ ಇತ್ತಾನೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ. ಯಾಕಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಿರ್ತೀರ, ತುಂಬಾ ಇಷ್ಟ ಇರುವಂತಹ ಕಾಲೇಜ್ಗಳನ್ನ ಮೇಲ್ಗಡೆ ಇಟ್ಟು ನಂತರ ಓಕೆ ಓಕೆ ಅಂತ ಇರುವಂತಹ ಕಾಲೇಜ್ಗಳನ್ನ ಈ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಕೆಳಗಡೆ ಇಟ್ಟಿರ್ತೀರ. ಸೊ 25th ಪ್ರಯಾರಿಟಿ ಸಿಕ್ಕಿದೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ, ಅದ್ರ ನಂತರ ಸೆಕೆಂಡ್ ರೌಂಡ್ ಅಲ್ಲಿ 23rd ಪ್ರಯಾರಿಟಿ ಸಿಕ್ಕರೂ ಕೂಡ 25th ಪ್ರಯಾರಿಟಿಗಿಂತ ಸ್ವಲ್ಪ ಬೆಟರ್ ಕಾಲೇಜ್ ಇತ್ತಾನೆ. ಸೊ ನೀವೀಗ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಹೋದ್ರೆ ಏನು ತೊಂದರೆ ಇರಲ್ಲ. ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಇದ್ರೆ, ಆಪ್ಷನ್ ಎಂಟ್ರಿ ನೀವು ಪ್ರಯಾರಿಟಿಗಳನ್ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡಿದ್ರೆ ಚಾಯ್ಸ್ 2 ಇಸ್ ದ ಬೆಸ್ಟ್ ಚಾಯ್ಸ್. ಯಾಕಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಹಿಂದಿನ ಹಲವಾರು ವರ್ಷಗಳಿಂದ ಸ್ಟೂಡೆಂಟ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆದುಕೊಂಡಿದ್ದಾರೆ. ಸರಿನಾ? ಸೊ ಈಗ ಅದು ಹೇಳಿದಲ್ವಾ, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಸಿಕ್ಕಿರುವಂತಹ ಕಾಲೇಜ್ ನಿಮ್ಮ ಹೆಸರಲ್ಲಿ ಹೋಲ್ಡ್ ಅಲ್ಲಿ ಇರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಸಿಕ್ಕರೆ ಅವ್ರೇನ್ ಮಾಡ್ತಾರೆ ಹೇಳಿ, ಯಾವ ಕಾಲೇಜ್ ಸಿಕ್ಕಿದೆ ಅದ್ರ ಮೇಲ್ಗಡೆ ಯಾವ ಕಾಲೇಜ್ಗಳು ಇದಾವೋ ಅವುಗಳಲ್ಲಿ ಬೇರೆ ಯಾವ್ದಾದ್ರು ಅಲಾಟ್ ಮಾಡೋದಕ್ಕಾಗತ್ತಾ ಅಂತ ಟ್ರೈ ಮಾಡ್ತಾರೆ. ಸೊ ಆವಾಗ ಈಗ ಎಕ್ಸಾಂಪಲ್ 25th ಪ್ರಯಾರಿಟಿ ಅಲಾಟ್ ಆಗಿದೆ ಫಸ್ಟ್ ರೌಂಡ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ 10th ಪ್ರಯಾರಿಟಿ ಕಾಲೇಜ್ ಅಲಾಟ್ ಆಯ್ತು, ತುಂಬಾ ಒಳ್ಳೆ ಕಾಲೇಜ್ ಸಿಕ್ಕರೆ ಆಯ್ತು ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹೋಲ್ಡ್ ಇರುವಂತಹ ಕಾಲೇಜ್ ಏನಿತ್ತು ಫಸ್ಟ್ ರೌಂಡ್ ಅಲ್ಲಿಂದ ಹೋಲ್ಡ್ ಮಾಡ್ಕೊಂಡಿರೋ ಕಾಲೇಜ್ ಅದು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ, ಈಗ ನಾನು ಎಕ್ಸಾಂಪಲ್ ಕೊಟ್ಟಿರೋದು 10th ಪ್ರಯಾರಿಟಿ, ಅದು ಅಲಾಟ್ ಏನಾಗಿದೆ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ತೆಗೆದುಕೊಳ್ಬೇಕು. ಸರಿನಾ? ಅಡ್ಮಿಷನ್ ತೆಗೆದುಕೊಳ್ಬೇಕು. ಸೊ ಈ ರೀತಿ ಪ್ರಾಸೆಸ್ ಇರುತ್ತೆ. ನಂತರ ಇದರಿಂದ ಏನು ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಲ್ವಾ, ಚಾಯ್ಸ್ 2 ಇಸ್ ದ ಬೆಸ್ಟ್ ಚಾಯ್ಸ್. ಯಾಕಂತ ಹೇಳಿದ್ರೆ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗತ್ತೆ ಅಂತ ಚೆಕ್ ಮಾಡೋದಕ್ಕೆ ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಅಕಸ್ಮಾತ್ ಬೇರೆ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ, ಲಕ್ಕಲ್ಲಿ ಸಿಕ್ತು ಅಂತ ಹೇಳಿದ್ರೆ ತುಂಬಾ ಒಳ್ಳೇದು.
ಯಾಕಂದ್ರೆ ಈ ಸಿಕ್ಕಿರುವಂತ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಸಿಕ್ಕಿದೆ. ಅಕಸ್ಮಾತ್ ನೆಕ್ಸ್ಟ್ ರೌಂಡ್ ಬೇರೆ ಯಾವ್ದು ಕಾಲೇಜ್ ಅಲಾಟ್ ಆಗದೇ ಇದ್ರೂ ಕೂಡ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಚಾಯ್ಸ್ 2 ಇಸ್ ದ ಬೆಸ್ಟ್ ಚಾಯ್ಸ್. ಮತ್ತೆ ನೋಡಿ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ಸಿಗ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.